ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ಅಸಮಾಧಾನಗೊಂಡಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಟೀಮ್ ಈಗ ದುಬೈ ಪ್ರವಾಸ ಮಾಡ್ತಾರಂತ ನೋಡ್ರಿ. ಡಿಕೆಶಿಗೆ ಡಿಚ್ಚಿ ಕೊಡಬೇಕಂತ ಹೇಳಿ ಕಳೆದ ವರ್ಷನೂ ಸತೀಶ್ ಜಾರಕಿಹೊಳಿ ನೇತೃತ್ವದಾಗ ಮೈಸೂರು ಪ್ರವಾಸ ನಿಗದಿಯಾಗಿತ್ತು. ಈಗ ವರ್ಗಾವಣೆ ವಿಚಾರದಾಗ ಹಸ್ತಕ್ಷೇಪ ಆಗುತ್ತ, ನಮ್ಮ ಇಲಾಖೆಯೊಳಗ ಹಸ್ತಕ್ಷೇಪ ಮಾಡ್ತಾರ, ನಮ್ಮ ಜಿಲ್ಲೆಯೊಳಗ ಹಸ್ತಕ್ಷೇಪ ಮಾಡ್ತಾರ, ಇವ್ರನ್ನ ಬಿಡಬಾರ್ದಂತ ಹೇಳಿ ಸತೀಶ್ ಜಾರಕಿಹೊಳಿ ಟೀಮ್ ಏನ ದುಬೈ ಪ್ರವಾಸ ಮಾಡ್ತಾರಂತ. ಆದ್ರೆ ಸತೀಶ್ ಜಾರಕಿಹೊಳಿ ಇರ್ತಾರನ್ರಿ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇರಂಗಿಲ್ಲ ಅಂತ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ದೂಪದಹಳ್ಳಿಯ ಬಂಜಾರ ಗುರುಪೀಠದ ಶ್ರೀಗಳಿಗೆ ಉತ್ತರ ಪ್ರದೇಶದ ಮಹಾಕುಂಭ ಮೇಳಕ್ಕೆ ಆಹ್ವಾನ ನೀಡ್ಯಾರಂತ ನೋಡ್ರಿ. ಯುಪಿಯ ಪ್ರಯಾಗ್ರಾಜ್ ಒಳಗ ಮಹಾಕುಂಭ ಮೇಳ ನಡೆಯಾಕತೈತಲ್ಲ, ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಶ್ರೀಗಳಿಗೇನ ಆಹ್ವಾನ ಕೊಟ್ಟಾರಂತ. ಈ ಹಿನ್ನೆಲೆ ಶ್ರೀ ಶಿವಪ್ರಕಾಶ ಶ್ರೀಗಳು ಅಭಿನಂದನೆ ಹೇಳಾರ. ಒಂದು ಪ್ರಪಂಚದಲ್ಲೇ ಅತಿ ದೊಡ್ಡ ಧಾರ್ಮಿಕ ಸ್ಥಳ ಪ್ರಯಾಗ್ರಾಜ್ದಲ್ಲಿ ಅಲ್ಲಿನ ಸರ್ಕಾರ, ಉತ್ತರ ಪ್ರದೇಶದ ಸರ್ಕಾರ, ಘನ ಮುಖ್ಯಮಂತ್ರಿಗಳಾಗಿರುವಂತಹ ನಮ್ಮ ಯೋಗಿ ಆದಿತ್ಯನಾಥ್ ಅವರು ಕೂಡ ಒಬ್ಬ ಶ್ರೇಷ್ಠ ಸಾಧು ಸಂತರಲ್ಲಿ ಸಂಖ್ಯೆಯಲ್ಲಿ ಸೇರ್ತಕ್ಕಂಥವ್ರು. ಇನ್ನು ಬೀದರ್ ಒಳಗ ಎಟಿಎಂ ವಾಹನ ಸಿಬ್ಬಂದಿ ಹತ್ಯೆ ಮಾಡಿ ದರೋಡೆ ಮಾಡಿದ್ರಲ್ಲ, ಬರೋಬ್ಬರಿ 93 ಲಕ್ಷ. ಅದನ್ನ ರಾಬರಿ ಮಾಡಿ ಎಸ್ಕೇಪ್ ಆದ ಹಂತಕರು ಇನ್ನೂ ಎಲ್ಲೂ ಕೂಡ ಪತ್ತೆ ಆಗಿಲ್ಲ ಅಂತ. ಈ ಘಟನೆಯೊಳಗೆ ಸಾವನ್ನಪ್ಪಿದ್ದ ಗಿರಿ ವೆಂಕಟೇಶ್ ಕುಟುಂಬಸ್ಥರ ಮನೆಗೆ ಆಧಾರ ಸ್ತಂಭ ಆಗಿದ್ದ ಮಗನನ್ನ ಕಳೆದುಕೊಂಡು ಪಾಪ ತಾಯಿ ಕಣ್ಣೀರ್ ಹಾಕಕತ್ತಾರ. ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕು ಬೇಮಲಕೇಡ ಗ್ರಾಮದೊಳಗ ಗಿರಿ ವೆಂಕಟೇಶ್ ನಿವಾಸದಾಗ ಈಗ ಸೂತಕದ ಛಾಯೆ ಆವರಿಸೈತ್ ನೋಡ್ರಿ. ಮೃತ ಗಿರಿ ವೆಂಕಟೇಶ್ ಸಹೋದರಿ ಮದುವೆ ಮಾಡು ಕನಸು ಕಂಡಿದ್ರಂತ. ಪಾಪ ಈಗ ಆ ಸಹೋದರಿ ಅಣ್ಣನ ನೆನೆದು ಕಣ್ಣೀರ್ ಹಾಕಕತ್ತಾರ. ಅವ್ರಿಗೆ ಶಿಕ್ಷೆ ಆಗ್ಬೇಕ್ರಿ. ಅವ್ರಿಂದ ನಾವು ನಮ್ಮ ಅಣ್ಣಗೆ ಕಳ್ಕೊಂಡಿವ್ರಿ. ಭಾಳ ಕಷ್ಟ ಆಗ್ಲತ್ತದ್ರಿ ಸರ್. ಇನ್ನು ಬೀದರ್ನೊಳಗೆ ಎಟಿಎಂ ಸಿಬ್ಬಂದಿ ಹತ್ಯೆ ಮಾಡಿ ದರೋಡೆ ಮಾಡಿದ್ರಲ್ಲ, ಈ ಪ್ರಕರಣ ನಡೆದು 48 ಗಂಟೆ ಆತ್ರಿ. ಇಲ್ಲಿ ತನಕ ಖದೀಮರ ಸುಳಿವ ಪತ್ತೆಯಾಗಿಲ್ಲ ಅಂತ. ಬೀದರ್ ಹೈದರಾಬಾದ್ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಖದೀಮರು ಬೀದರ್ ನಗರದಿಂದ ಕಾಲ್ ಕಿತ್ಯಾರ ನೋಡ್ರಿ. ಕ್ರೈಮ್ ಟೀಮ್, ಸಿಜಿಆರ್, ಸಾಮಾಜಿಕ ಜಾಲತಾಣದ ಟೀಮ್ ಎಲ್ಲ ಸೇರಿ 8 ತನಿಖಾ ಸಂಸ್ಥೆ ಅಂದ್ರೆ ತಂಡಗಳು ರಚನೆ ಆಗೈತಿ ಇವ್ರನ್ನ ಹುಡುಕ್ಲೇಬೇಕಂತ. ಆದ್ರೂ ಕೂಡ ಅವ್ರು ಪತ್ತೆ ಆಗಿಲ್ಲ. ಇನ್ನು ಈ ಕಡೆ ಹೈದರಾಬಾದ್ನಾಗೂ ಅಡಿಷನಲ್ ಎಸ್ಪಿ ಚಂದ್ರಕಾಂತ್ ಪೂಜಾರಿ, ಹುಮನಾಬಾದ್ ಡಿವೈಎಸ್ಪಿ ನ್ಯಾಮಗೌಡ ನೇತೃತ್ವದಾಗ ತಂಡ ಠಿಕಾಣಿ ಹೂಡೈತಂತ. ಖದೀಮರ್ನ ಪತ್ತೆ ಮಾಡ್ಲೇಬೇಕಂತ ಹೇಳಿ ಈಗ ತನಿಖೆ ನಡೆಸಾರ ನೋಡ್ರಿ. ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ತೆರವು ಮಾಡ್ಯಾರ. 3 ಬಾರಿ ನೋಟಿಸ್ ಕೊಟ್ಟಿದ್ರು ಅಂಗಡಿ ಮಾಲೀಕರು, ಅಂಗಡಿ ತೆರವು ಮಾಡಿರ್ಲಿಲ್ಲ ಅಂತ. ಹಿಂಗಾಗಿ ಇವತ್ತು ಜೆಸಿಬಿ ತಂದು ಅಧಿಕಾರಿಗಳ ಕಾರ್ಯಾಚರಣೆ ಮಾಡಿ ಎಲ್ಲ ಅಂಗಡಿ ತೆರವು ಮಾಡ್ಯಾರ ನೋಡ್ರಿ. ಈಗಾಗಲೇ ಸುಮಾರು 25 ವರ್ಷಗಳಿಂದ ಒತ್ತುವರಿ ಮಾಡಿಕೊಂಡು ಏನು ಅನಧಿಕೃತ ಶೆಡ್ಡು, ಡಬ್ಬ ಅಂಗಡಿಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಯಿತು. ಇಂದು ದಿನಾಂಕ 18 ಬೆಳಗ್ಗೆ 5 ಗಂಟೆಯಿಂದ ಕನಕಗಿರಿ ಪಟ್ಟಣ ಪಂಚಾಯಿತಿ ವತಿಯಿಂದ ಈ ರಸ್ತೆ ಮೇಲೆ ಅನಧಿಕೃತ ನಿರ್ಮಾಣವಾಗಿರುವ ಎಲ್ಲ ಅನಧಿಕೃತ ಡಬ್ಬ ಅಂಗಡಿ ಮತ್ತು ಶೆಡ್ಡುಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆಯನ್ನು ಮಾಡಲಾಗುತ್ತಿದ್ದು, ಈಗಾಗಲೇ ಸುಮಾರು 25 ವರ್ಷಗಳಿಂದ ಒತ್ತುವರಿ ಮಾಡಿಕೊಂಡು ಏನು ಅನಧಿಕೃತ ಶೆಡ್ಡು, ಡಬ್ಬ ಅಂಗಡಿಗಳನ್ನು. ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ಅಸಮಾಧಾನಗೊಂಡಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಟೀಮ್ ಈಗ ದುಬೈ ಪ್ರವಾಸ ಮಾಡ್ತಾರಂತ ನೋಡ್ರಿ. ಡಿಕೆಶಿಗೆ ಡಿಚ್ಚಿ ಕೊಡಬೇಕಂತ ಹೇಳಿ ಕಳೆದ ವರ್ಷನೂ ಸತೀಶ್ ಜಾರಕಿಹೊಳಿ ನೇತೃತ್ವದಾಗ ಮೈಸೂರು ಪ್ರವಾಸ ನಿಗದಿಯಾಗಿತ್ತು. ಈಗ ವರ್ಗಾವಣೆ ವಿಚಾರದಾಗ ಹಸ್ತಕ್ಷೇಪ ಆಗುತ್ತ, ನಮ್ಮ ಇಲಾಖೆಯೊಳಗ ಹಸ್ತಕ್ಷೇಪ ಮಾಡ್ತಾರ, ನಮ್ಮ ಜಿಲ್ಲೆಯೊಳಗ ಹಸ್ತಕ್ಷೇಪ ಮಾಡ್ತಾರ, ಇವ್ರನ್ನ ಬಿಡಬಾರ್ದಂತ ಹೇಳಿ ಸತೀಶ್ ಜಾರಕಿಹೊಳಿ ಟೀಮ್ ಏನ ದುಬೈ ಪ್ರವಾಸ ಮಾಡ್ತಾರಂತ. ಆದ್ರೆ ಸತೀಶ್ ಜಾರಕಿಹೊಳಿ ಇರ್ತಾರನ್ರಿ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇರಂಗಿಲ್ಲ ಅಂತ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ದೂಪದಹಳ್ಳಿಯ ಬಂಜಾರ ಗುರುಪೀಠದ ಶ್ರೀಗಳಿಗೆ ಉತ್ತರ ಪ್ರದೇಶದ ಮಹಾಕುಂಭ ಮೇಳಕ್ಕೆ ಆಹ್ವಾನ ನೀಡ್ಯಾರಂತ ನೋಡ್ರಿ. ಯುಪಿಯ ಪ್ರಯಾಗ್ರಾಜ್ ಒಳಗ ಮಹಾಕುಂಭ ಮೇಳ ನಡೆಯಾಕತೈತಲ್ಲ, ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಶ್ರೀಗಳಿಗೇನ ಆಹ್ವಾನ ಕೊಟ್ಟಾರಂತ. ಈ ಹಿನ್ನೆಲೆ ಶ್ರೀ ಶಿವಪ್ರಕಾಶ ಶ್ರೀಗಳು ಅಭಿನಂದನೆ ಹೇಳಾರ. ಒಂದು ಪ್ರಪಂಚದಲ್ಲೇ ಅತಿ ದೊಡ್ಡ ಧಾರ್ಮಿಕ ಸ್ಥಳ ಪ್ರಯಾಗ್ರಾಜ್ದಲ್ಲಿ ಅಲ್ಲಿನ ಸರ್ಕಾರ, ಉತ್ತರ ಪ್ರದೇಶದ ಸರ್ಕಾರ, ಘನ ಮುಖ್ಯಮಂತ್ರಿಗಳಾಗಿರುವಂತಹ ನಮ್ಮ ಯೋಗಿ ಆದಿತ್ಯನಾಥ್ ಅವರು ಕೂಡ ಒಬ್ಬ ಶ್ರೇಷ್ಠ ಸಾಧು ಸಂತರಲ್ಲಿ ಸಂಖ್ಯೆಯಲ್ಲಿ ಸೇರ್ತಕ್ಕಂಥವ್ರು. ಇನ್ನು ಬೀದರ್ ಒಳಗ ಎಟಿಎಂ ವಾಹನ ಸಿಬ್ಬಂದಿ ಹತ್ಯೆ ಮಾಡಿ ದರೋಡೆ ಮಾಡಿದ್ರಲ್ಲ, ಬರೋಬ್ಬರಿ 93 ಲಕ್ಷ. ಅದನ್ನ ರಾಬರಿ ಮಾಡಿ ಎಸ್ಕೇಪ್ ಆದ ಹಂತಕರು
ಇನ್ನೂ ಎಲ್ಲೂ ಕೂಡ ಪತ್ತೆಯಾಗಿಲ್ಲ ಅಂತ. ಈ ಘಟನೆಯೊಳಗೆ ಸಾವನ್ನಪ್ಪಿದ್ದ ಗಿರಿ ವೆಂಕಟೇಶ್ ಕುಟುಂಬಸ್ಥರ ಮನೆಗೆ ಆಧಾರ ಸ್ತಂಭ ಆಗಿದ್ದ ಮಗನನ್ನ ಕಳೆದುಕೊಂಡು ಪಾಪ ತಾಯಿ ಕಣ್ಣೀರ್ ಹಾಕಕತ್ತಾರ. ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕು ಬೇಮಲಕೇಡ ಗ್ರಾಮದೊಳಗ ಗಿರಿ ವೆಂಕಟೇಶ್ ನಿವಾಸದಾಗ ಈಗ ಸೂತಕದ ಛಾಯೆ ಆವರಿಸೈತ್ ನೋಡ್ರಿ. ಮೃತ ಗಿರಿ ವೆಂಕಟೇಶ್ ಸಹೋದರಿ ಮದುವೆ ಮಾಡು ಕನಸು ಕಂಡಿದ್ರಂತ. ಪಾಪ ಈಗ ಆ ಸಹೋದರಿ ಅಣ್ಣನ ನೆನೆದು ಕಣ್ಣೀರ್ ಹಾಕಕತ್ತಾರ. ಅವ್ರಿಗೆ ಶಿಕ್ಷೆ ಆಗ್ಬೇಕ್ರಿ. ಅವ್ರಿಂದ ನಾವು ನಮ್ಮ ಅಣ್ಣಗೆ ಕಳ್ಕೊಂಡಿವ್ರಿ. ಭಾಳ ಕಷ್ಟ ಆಗ್ಲತ್ತದ್ರಿ ಸರ್. ಇನ್ನು ಬೀದರ್ನೊಳಗೆ ಎಟಿಎಂ ಸಿಬ್ಬಂದಿ ಹತ್ಯೆ ಮಾಡಿ ದರೋಡೆ ಮಾಡಿದ್ರಲ್ಲ, ಈ ಪ್ರಕರಣ ನಡೆದು 48 ಗಂಟೆ ಆತ್ರಿ. ಇಲ್ಲಿ ತನಕ ಖದೀಮರ ಸುಳಿವ ಪತ್ತೆಯಾಗಿಲ್ಲ ಅಂತ ಬೀದರ್ ಹೈದರಾಬಾದ್ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಖದೀಮರು ಬೀದರ್ ನಗರದಿಂದ ಕಾಲ್ಕಿತ್ಯಾರ ನೋಡ್ರಿ. ಕ್ರೈಮ್ ಟೀಮ್, ಸಿಡಿಆರ್, ಸಾಮಾಜಿಕ ಜಾಲತಾಣದ ಟೀಮ್ ಎಲ್ಲ ಸೇರಿ 8 ತನಿಖಾ ಸಂಸ್ಥೆ ಅಂದ್ರೆ ತಂಡಗಳು ರಚನೆ ಆಗೈತಿ. ಇವ್ರನ್ನ ಹುಡುಕ್ಲೇಬೇಕಂತ. ಆದ್ರೂ ಕೂಡ ಅವ್ರು ಪತ್ತೆಯಾಗಿಲ್ಲ. ಇನ್ನು ಈ ಕಡೆ ಹೈದರಾಬಾದ್ನಾಗೂ ಅಡಿಷನಲ್ ಎಸ್ಪಿ ಚಂದ್ರಕಾಂತ್ ಪೂಜಾರಿ, ಹುಮನಾಬಾದ್ ಡಿವೈಎಸ್ಪಿ ನ್ಯಾಮಗೌಡ ನೇತೃತ್ವದಾಗ ತಂಡ ಠಿಕಾಣಿ ಹೂಡೈತಂತ. ಖದೀಮರ್ನ ಪತ್ತೆ ಮಾಡ್ಲೇಬೇಕ ಅಂತ ಹೇಳಿ ಈಗ ತನಿಖೆ ನಡೆಸಾರ ನೋಡ್ರಿ. ಆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ತೆರವು ಮಾಡ್ಯಾರ. 3 ಬಾರಿ ನೋಟಿಸ್ ಕೊಟ್ಟಿದ್ರು ಅಂಗಡಿ ಮಾಲೀಕರು ಅಂಗಡಿ ತೆರವು ಮಾಡಿರ್ಲಿಲ್ಲಂತ. ಹಿಂಗಾಗಿ ಇವತ್ತು ಜೆಸಿಬಿ ತಂದ ಅಧಿಕಾರಿಗಳ ಕಾರ್ಯಾಚರಣೆ ಮಾಡಿ ಎಲ್ಲ ಅಂಗಡಿ ತೆರವು ಮಾಡ್ಯಾರ ನೋಡ್ರಿ. ಈಗಾಗಲೇ ಸುಮಾರು 25 ವರ್ಷಗಳಿಂದ ಒತ್ತುವರಿ ಮಾಡಿಕೊಂಡು ಏನು ಅನಧಿಕೃತ ಶೆಡ್ಡು ಡಬ್ಬ ಅಂಗಡಿಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಯಿತು. ಇಂದು ದಿನಾಂಕ 18 ಬೆಳಗ್ಗೆ 5 ಗಂಟೆಯಿಂದ ಕನಕಗಿರಿ ಪಟ್ಟಣ ಪಂಚಾಯಿತಿ ವತಿಯಿಂದ ಈ ರಸ್ತೆ ಮೇಲೆ ಅನಧಿಕೃತ ನಿರ್ಮಾಣವಾಗಿರುವ ಎಲ್ಲ ಅನಧಿಕೃತ ಡಬ್ಬ ಅಂಗಡಿ ಮತ್ತು ಶೆಡ್ಡುಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆಯನ್ನು ಮಾಡಲಾಗುತ್ತಿದ್ದು, ಈಗಾಗಲೇ ಸುಮಾರು 25 ವರ್ಷಗಳಿಂದ ಒತ್ತುವರಿ ಮಾಡಿಕೊಂಡು ಏನು ಅನಧಿಕೃತ ಶೆಡ್ಡು ಡಬ್ಬ ಅಂಗಡಿಗಳನ್ನು ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ಅಸಮಾಧಾನಗೊಂಡಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಟೀಮ್ ಈಗ ದುಬೈ ಪ್ರವಾಸ ಮಾಡ್ತಾರಂತ ನೋಡ್ರಿ. ಡಿಕೆಶಿಗೆ ಡಿಚ್ಚಿ ಕೊಡಬೇಕಂತ ಹೇಳಿ ಕಳೆದ ವರ್ಷನೂ ಸತೀಶ್ ಜಾರಕಿಹೊಳಿ ನೇತೃತ್ವದಾಗ ಮೈಸೂರು ಪ್ರವಾಸ ನಿಗದಿಯಾಗಿತ್ತ. ಈಗ ವರ್ಗಾವಣೆ ವಿಚಾರದಾಗ ಹಸ್ತಕ್ಷೇಪ ಆಗತ್ತ, ನಮ್ಮ ಇಲಾಖೆಯೊಳಗ ಹಸ್ತಕ್ಷೇಪ ಮಾಡ್ತಾರ, ನಮ್ಮ ಜಿಲ್ಲೆಯೊಳಗ ಹಸ್ತಕ್ಷೇಪ ಮಾಡ್ತಾರ, ಇವ್ರನ್ನ ಬಿಡಬಾರ್ದಂತ ಹೇಳಿ ಸತೀಶ್ ಜಾರಕಿಹೊಳಿ ಟೀಮ್ ಏನ ದುಬೈ ಪ್ರವಾಸ ಮಾಡ್ತಾರಂತ. ಆದ್ರೆ ಸತೀಶ್ ಜಾರಕಿಹೊಳಿ ಇರ್ತಾರನ್ರಿ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇರಂಗಿಲ್ಲ ಅಂತ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ದೂಪದಹಳ್ಳಿಯ ಬಂಜಾರ ಗುರುಪೀಠದ ಶ್ರೀಗಳಿಗೆ ಉತ್ತರ ಪ್ರದೇಶದ ಮಹಾಕುಂಭ ಮೇಳಕ್ಕೆ ಆಹ್ವಾನ ನೀಡ್ಯಾರಂತ ನೋಡ್ರಿ. ಯುಪಿಯ ಪ್ರಯಾಗ್ರಾಜ್ ಒಳಗ ಮಹಾಕುಂಭ ಮೇಳ ನಡೆಯಾಕತೈತಲ್ಲ, ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಶ್ರೀಗಳಿಗೇನ ಆಹ್ವಾನ ಕೊಟ್ಟಾರಂತ. ಈ ಹಿನ್ನೆಲೆ ಶ್ರೀ ಶಿವಪ್ರಕಾಶ ಶ್ರೀಗಳು ಅಭಿನಂದನೆ ಹೇಳಾರ. ಒಂದು ಪ್ರಪಂಚದಲ್ಲೇ ಅತಿ ದೊಡ್ಡ ಧಾರ್ಮಿಕ ಸ್ಥಳ ಪ್ರಯಾಗ್ರಾಜ್ದಲ್ಲಿ ಅಲ್ಲಿನ ಸರ್ಕಾರ, ಉತ್ತರ ಪ್ರದೇಶದ ಸರ್ಕಾರ, ಘನ ಮುಖ್ಯಮಂತ್ರಿಗಳಾಗಿರುವಂತಹ ನಮ್ಮ ಯೋಗಿ ಆದಿತ್ಯನಾಥ್ ಅವರು ಕೂಡ ಒಬ್ಬ ಶ್ರೇಷ್ಠ ಸಾಧು ಸಂತರಲ್ಲಿ ಸಂಖ್ಯೆಯಲ್ಲಿ ಸೇರತಕ್ಕಂಥವ್ರು. ಇನ್ನು ಬೀದರ್ ಒಳಗ ಎಟಿಎಂ ವಾಹನ ಸಿಬ್ಬಂದಿ ಹತ್ಯೆ ಮಾಡಿ ದರೋಡೆ ಮಾಡಿದ್ರಲ್ಲ, ಬರೋಬ್ಬರಿ 93 ಲಕ್ಷ. ಅದನ್ನ ರಾಬರಿ ಮಾಡಿ ಎಸ್ಕೇಪ್ ಆದ ಹಂತಕರು ಇನ್ನೂ ಎಲ್ಲೂ ಕೂಡ ಪತ್ತೆ ಆಗಿಲ್ಲ ಅಂತ. ಈ ಘಟನೆಯೊಳಗೆ ಸಾವನ್ನಪ್ಪಿದ್ದ ಗಿರಿ ವೆಂಕಟೇಶ್ ಕುಟುಂಬಸ್ಥರ ಮನೆಗೆ ಆಧಾರ ಸ್ತಂಭ ಆಗಿದ್ದ ಮಗನನ್ನ ಕಳೆದುಕೊಂಡು ಪಾಪ ತಾಯಿ ಕಣ್ಣೀರ್ ಹಾಕಕತ್ತಾರ. ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕು ಬೇಮಲಕೇಡ ಗ್ರಾಮದೊಳಗ ಗಿರಿ ವೆಂಕಟೇಶ್ ನಿವಾಸದಾಗ ಈಗ ಸೂತಕದ ಛಾಯೆ ಆವರಿಸೈತ್ ನೋಡ್ರಿ. ಮೃತ ಗಿರಿ ವೆಂಕಟೇಶ್ ಸಹೋದರಿ ಮದುವೆ ಮಾಡು ಕನಸು ಕಂಡಿದ್ರಂತ. ಪಾಪ ಈಗ ಆ ಸಹೋದರಿ ಅಣ್ಣನ ನೆನೆದು ಕಣ್ಣೀರ್ ಹಾಕಕತ್ತಾರ. ಅವ್ರಿಗೆ ಶಿಕ್ಷೆ ಆಗ್ಬೇಕ್ರಿ. ಅವ್ರಿಂದ ನಾವು ನಮ್ಮ ಅಣ್ಣಗೆ ಕಳ್ಕೊಂಡಿವ್ರಿ. ಭಾಳ ಕಷ್ಟ ಆಗ್ಲತ್ತದ್ರಿ ಸರ್. ಇನ್ನು ಬೀದರ್ನೊಳಗೆ ಎಟಿಎಂ ಸಿಬ್ಬಂದಿ ಹತ್ಯೆ ಮಾಡಿ ದರೋಡೆ ಮಾಡಿದ್ರಲ್ಲ, ಈ ಪ್ರಕರಣ ನಡೆದು 48 ಗಂಟೆ ಆತ್ರಿ. ಇಲ್ಲಿ ತನಕ ಖದೀಮರ ಸುಳಿವ ಪತ್ತೆಯಾಗಿಲ್ಲ ಅಂತ ಬೀದರ್ ಹೈದರಾಬಾದ್ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಖದೀಮರು ಬೀದರ್ ನಗರದಿಂದ ಕಾಲ್ಕಿತ್ಯಾರ ನೋಡ್ರಿ. ಕ್ರೈಮ್ ಟೀಮ್, ಸಿಡಿಆರ್, ಸಾಮಾಜಿಕ ಜಾಲತಾಣದ ಟೀಮ್ ಎಲ್ಲ ಸೇರಿ 8 ತನಿಖಾ ಸಂಸ್ಥೆ ಅಂದ್ರೆ ತಂಡಗಳು ರಚನೆ ಆಗೈತಿ. ಇವ್ರನ್ನ ಹುಡುಕ್ಲೇಬೇಕಂತ. ಆದ್ರೂ ಕೂಡ ಅವ್ರು ಪತ್ತೆಯಾಗಿಲ್ಲ. ಇನ್ನು ಈ ಕಡೆ ಹೈದರಾಬಾದ್ನಾಗೂ ಅಡಿಷನಲ್ ಎಸ್ಪಿ ಚಂದ್ರಕಾಂತ್ ಪೂಜಾರಿ, ಹುಮನಾಬಾದ್ ಡಿವೈಎಸ್ಪಿ ನ್ಯಾಮಗೌಡ ನೇತೃತ್ವದಾಗ ತಂಡ ಠಿಕಾಣಿ ಹೂಡೈತಂತ. ಖದೀಮರ್ನ ಪತ್ತೆ ಮಾಡ್ಲೇಬೇಕ ಅಂತ ಹೇಳಿ ಈಗ ತನಿಖೆ ನಡೆಸಾರ ನೋಡ್ರಿ. ಆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ತೆರವು ಮಾಡ್ಯಾರ. 3 ಬಾರಿ ನೋಟಿಸ್ ಕೊಟ್ಟಿದ್ರು ಅಂಗಡಿ ಮಾಲೀಕರು ಅಂಗಡಿ ತೆರವು ಮಾಡಿರ್ಲಿಲ್ಲಂತ. ಹಿಂಗಾಗಿ ಇವತ್ತು ಜೆಸಿಬಿ ತಂದ ಅಧಿಕಾರಿಗಳ ಕಾರ್ಯಾಚರಣೆ ಮಾಡಿ ಎಲ್ಲ ಅಂಗಡಿ ತೆರವು ಮಾಡ್ಯಾರ ನೋಡ್ರಿ.
ಈಗಾಗಲೇ ಸುಮಾರು 25 ವರ್ಷಗಳಿಂದ ಒತ್ತುವರಿ ಮಾಡಿಕೊಂಡು ಏನು ಅನಧಿಕೃತ ಶೆಡ್ಡು ಡಬ್ಬ ಅಂಗಡಿಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಯಿತು. ಇಂದು ದಿನಾಂಕ 18 ಬೆಳಗ್ಗೆ 5 ಗಂಟೆಯಿಂದ ಕನಕಗಿರಿ ಪಟ್ಟಣ ಪಂಚಾಯಿತಿ ವತಿಯಿಂದ ಈ ರಸ್ತೆ ಮೇಲೆ ಅನಧಿಕೃತ ನಿರ್ಮಾಣವಾಗಿರುವ ಎಲ್ಲ ಅನಧಿಕೃತ ಡಬ್ಬಾಂಗಡಿ ಮತ್ತು ಶೆಡ್ಡುಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆಯನ್ನು ಮಾಡಲಾಗುತ್ತಿದ್ದು, ಈಗಾಗಲೇ ಸುಮಾರು 25 ವರ್ಷಗಳಿಂದ ಒತ್ತುವರಿ ಮಾಡಿಕೊಂಡು ಏನು ಅನಧಿಕೃತ ಶೆಡ್ಡು ಡಬ್ಬ ಅಂಗಡಿಗಳನ್ನು